ರೀ ನನಗೆ ಹುಷಾರಿರ್ಲಿಲ್ವಲ್ಲ, ಅದಕ್ಕೆ ಡಾಕ್ಟರ್ ಹತ್ರ ಹೋಗಿದ್ದೆ ನಿನ್ನೆ ದಿವಸ. ಅವ್ರು ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ಏನ್ ಹೇಳಿದ್ರು ಅಂದ್ರೆ ನನ್ನ ಕಾಯಿಲೆ ವಾಸಿ ಆಗ್ಬೇಕು ಅಂತಂದ್ರೆ ನಾವೆಲ್ಲಾದ್ರೂ ಸುತ್ತಾಡ್ಕೊಂಡ್ ಬರ್ಬೇಕಂತೆ. ಅದಕ್ಕೆ ನಾವು ಗೋವಾಗೋ ಇಲ್ಲ ತಮಿಳ್ನಾಡ್ಗೋ ಕೇರಳಗೋ ಹೋಗೋಣ ಕಣ್ರಿ. ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಪ್ಲೇಸ್ ನೋಡಕ್ಕೆ. ಹೋಗ್ಬರನ್ವಾ? ಹೋಗೋಣ ಹೋಗೋಣ. ಎಲ್ಲಿಗೆ ಹೋಗೋಣ ರೀ? ಕೇರಳಕ್ಕೆ ಹೋಗೋಣ ತಮಿಳ್ನಾಡ್ಗೆ ಹೋಗೋಣ? ಎರಡಕ್ಕೂ ಅಲ್ಲ, ಬೇರೆ ಡಾಕ್ಟರ್ ಹತ್ರ ಹೋಗೋಣ ನಡಿ. ನಾನು ಎಷ್ಟು ಆಸೆಗಿದ್ದೆ ಹೋಗೋಣ ಅಂತ ಹೇಳಿದ ತಕ್ಷಣ ನಾವು ಹೋಗೋಣ ಅಂದ್ರಲ್ಲ, ನನ್ಗಂತೂ ನನ್ನ ಗಂಡ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿ ಎಷ್ಟು ಖುಷಿ ಪಟ್ಟಿದ್ದೆ. ಬೇರೆ ಡಾಕ್ಟರ್ ಹತ್ರ ಅಂತೆ, ಬೇರೆ ಡಾಕ್ಟರ್ ಹತ್ರ. ಯಾ ಡಾಕ್ಟರ್ ಹತ್ರನೂ ಬೇಡ. ಮದ್ವೆ ಆದಾಗಿಂದ ಎಲ್ಲಿಗಾದ್ರೂ ಕರ್ಕೊಂಡು ಹೋಗಿದ್ಯಾ ಕೇಳಿತಕ್ಕೆ? ಅದು ಇವಾಗೇನೋ ಫ್ರೀ ಮಾಡಿರಕ್ಕೆ ನಾವು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡ್ ಬಂದಿದೀವಿ, ಬರೀ ಕರ್ನಾಟಕದಾಗ ಅಷ್ಟೇನೆ. ಹಿಂಗೆ ಜೊತೆಗೆ ಯಾಕೆಲ್ಲ ಸ್ಮಕ ಬೈತಾ ಇದೆಯಾ ನಮ್ಮ ಅಣ್ಣಯ್ಯನ? ಹಂಗೆಲ್ಲ ಬೈಬೇಡ ಕಣೆ. ನಮ್ಮ ಅಣ್ಣಯ್ಯ ದುಡ್ದು ನಿನಗೆ ಚೆನ್ನಾಗಿ ತಂದಾಗ್ತಾನೆ ಅಂತಾನೆ ಬೈತಾ ಇದೆಯಲ್ಲೇ. ಹ್ಞೂ ಕಣಮ್ಮ, ನಿಮ್ಮ ಅಣ್ಣಯ್ಯನ ನೀನೇ ಮೆಚ್ಕೋಬೇಕು. ಸೀಮೆಗಿಲ್ದಿರ ನಿಮ್ಮ ಅಣ್ಣಯ್ಯ. ಅಲ್ಲ ಏನಾನ ಒಂದು ಹೇಳಿದ್ರೆ ತಂದ್ಕೊಳ ಯೋಗ್ಯತೆ ಇಲ್ಲ. ಅಣ್ಣಯ್ಯ ಅಂತ ಹೇಳಿ ಬಂದ್ಬಿಟ್ಟಮ್ಮ ನೀನೊಬ್ಳು ತಂಗಿ. ಅಣ್ಣಯ್ಯ ತಂಗಿ ಸರಿಯಾಗಿದ್ದೀರ. ಓ ಬಿಡೆ, ನಮ್ಮ ಅಣ್ಣಯ್ಯನ ಬೈಯೋದು ನೀನೇನು ಹೊಸದಲ್ಲ. ಈಗ ನಾವು ಭಾಗ್ಯಮಾರ ಮನೆಗೆ ಹೋಗ್ತಾ ಇದೀವಿ, ಬತ್ತಿ ಏನು? ಭಾಗ್ಯಮಾರ ಮನೆಗ ಯಾಕೆ? ಲಕ್ಷ್ಮೀದ ಹಕ್ಕ, ಭಾಗ್ಯದ ಹಕ್ಕಾರದು ಗಂಡ ಹೊಸ LED ಟಿವಿಗೆ ತಂದು ಕೊಟ್ಟಿದ್ದಾರಂತೆ ಭಾಗ್ಯದ ಹಕ್ಕಾಗೆ. ಅದಕ್ಕೆ ನೋಡ್ಲಿಕ್ಕೆ ಹೋಗ್ತಾ ಇದೀವಿ. ನಮ್ದು ಮತ್ತೆ ಸಾಕಮ್ಮ, ನಿಮ್ದು ಬನ್ನಿ ಹೋಗೋಣ, ನೋಡ್ಕೊಂಡ್ ಬರೋಣ. LED ಟಿವಿ ತಂದು ಕೊಟ್ಟನಂತ ಗಂಡ, ಭಾಗ್ಯಮ್ಮನ ಗಂಡ. ನಿಜನೇನೆ ಬಾನು ನೀನ್ ಹೇಳ್ತಾ ಇರೋದು? ಹ್ಞೂ ಕಣಿ ಲಕ್ಷ್ಮಕ್ಕ, ನಾವ್ಯಾಕೆ ಸುಳ್ಳು ಹೇಳೋಣ? ಈಗ ಹೋಗ್ತೀವಲ್ಲ, ಬಾ ನೀನು ನೋಡ್ಕೊಂಡ್ ಬರೀವಂತೆ ತಂದು ಕೊಟ್ಟೆವ್ರಾ ಇಲ್ವಾ ಅಂತ ಹೇಳಿ. ನಿನ್ಗೆ ಗೊತ್ತಾಗುತ್ತೆ ಕಣ್ಣಾರೆ ನೋಡಿದ್ಮೇಲೆ. ಬಾ ಹೋಗೋಣ. ಸರಿ ಬರೀ ಹೋಗೋಣ. ಅಯ್ಯಯ್ಯೋ, ಏನೇ ಸೋಡಾ ಬುಡ್ಡಿ ಹಂಗಾದ್ರೆ ಗಂಡನ ಕೈಯಾಗೆ ಟಿವಿ ತರಿಸ್ಕೊಂಡ್ಬಿಟ್ಲ ಗಾಡಿ ಹಾಕದ. ಹ್ಞೂ ಕಣೆ ಲಕ್ಷ್ಮಕ್ಕ, ಯಾರೋ ಹಂಗಂದ್ರು, ಯಾರು ಗುಂಡಜ್ಜಿನೋ ಏನೋ ಅಂದ್ರು. ಅದಕ್ಕೆ ನಾನು ಬನ್ನೂ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದೀವಿ. ನನ್ನ ಗಂಡ ಅಂತೂ ತಂದು ಕೊಡಲ್ಲ, ಭಾಗ್ಯಮ್ಮನ ಗಂಡ ಆದ್ರೂ ತಂದು ಕೊಟ್ಟವನೆ. ಹೆಂಗೈತೆ ಅಂತ ನೋಡಿ ಆದ್ರೂ ಸಂತೋಷ ಪಡೋಣ ಅಂತ ಹೋಗ್ತಾ ಇದೀವಿ. ನಡಿ. ನನ್ನ ಹೆಂಡತಿ ಅಲ್ಲಿ ಹೋಗಿ ನೋಡ್ಕೊಂಡ್ ಬಂದ್ಮೇಲೆ ನನಗೇನು ಗ್ರಾಚಾರ ಕಾದೈತೋ ಏನೋ. ನನ್ನ ಹೆಂಡತಿ ಬರೋವಷ್ಟಲ್ಲಿ ಏನಾದರೂ ಒಂದು ಉಪಾಯ ಹುಡುಕ್ಬೇಕು ನನ್ನ ಹೆಂಡತಿನ ಕೂಲ್ ಮಾಡೋದಕ್ಕೆ. ಚೆನ್ನಾಗೈತೇನೆ ರತ್ನ, ನಮ್ಮ ಮನೆಯವ್ರು ಕೊಡ್ಸಿರೋದು ಟಿವಿ. ಹ್ಞೂ ಕಣೆ, ತುಂಬಾ ಚೆನ್ನಾಗೈತೆ. ಮಗಿನ ಹಕ್ಕ ಹೀಗಿರ ಮನೇಲಿ? ಹ್ಞೂ ಕಣೆ ಬಾನು, ಇದ್ದೀನಿ ಬಾ. ಬರೀ ಬೆಳಕ್ಕೆ ಯಾರ್ಯಾರು ಬಂದಿದ್ದೀರಾ? ನಮ್ಮ ಟಿವಿ ನೋಡಕ್ಕೆ ಬಂದಿರ್ಬೇಕು ಅಲ್ವಾ? ಲಕ್ಷ್ಮಕ್ಕ, ಸಾಕಮ್ಮ, ಬಾನು ಎಲ್ಲರೂ ಬಂದಿದ್ದೀರೇನು? ಬರ್ರಿ ಬರ್ರಿ. ಲಕ್ಷ್ಮಕ್ಕ, ನಿನಗೆ ಗೊತ್ತಿಲ್ವೇನೋ ಅಂತ ತಿಳ್ಕೊಂಡಿದ್ದೆ. ನಿನ್ಗೂ ಗೊತ್ತೇನು? ಹ್ಞೂ ಕಣೆ ಭಾಗ್ಯಮ್ಮ, ನಾನು ಅಲ್ಲಿ ನಮ್ಮ ಮನೆ ಮುಂದೆ ನಿಂತ್ಕೊಂಡು ಗಂಡ ತಮ್ಮ ಮಾತಾಡ್ತಿದ್ದೆ. ಈ ಬಾನು ಸಾಕಮ್ಮನು ಹಂಗಂತ ಹೇಳಿರು, ಭಾಗ್ಯಮ್ಮನ ಗಂಡ ಹೊಸ ಟಿವಿ ಕೊಡ್ಸಾನಂತೆ, ಅದನ್ನ ನೋಡಕ್ ಹೋಗ್ತಾ ಇದೀವಿ ಬತ್ತೀಯಾ ಅಂತಂದ್ರು. ಅದಕ್ಕೆ ಬಂದೆ ನೋಡ್ಕೊಂಡು ಹೋಗೋಣ ಅಂತಾನ. ನಿಜವಾಗ್ಲೂ ನಿನ್ ಗಂಡನೇನೆ ನಿನಗೆ ಕೊಡ್ಸಿದ್ದು? ಕಣೆ ರಸ್ಮಕ್ಕ, ನನ್ ಗಂಡನೇ ಮತ್ತೀಗ. ಯಾಕೆ ಹಂಗೆ ಕೇಳ್ತಾ ಇದ್ಯಾ? ಏನೂ ಇಲ್ಲ, ನಿನ್ ಗಂಡ ಕೊಡ್ಸವನಲ್ವಾ ಅದಕ್ಕೆ ಸಂತೋಷ ಆಯ್ತು. ನನ್ನ ಗಂಡನು ಐದಾನೆ. ತುಂಬಾ ಚೆನ್ನಾಗೈತೆ ಬಗ್ಗಿಂದ ಹಕ್ಕ. ಎಷ್ಟು ಸಾವಿರ ಬಿತ್ತು ಈ ಟಿವಿ? ಇದು 25,000 ಕಣೆ ಬಾನು. 25,000ನಾ? ಅಯ್ಯೋ ಅಯ್ಯಪ್ಪ, 25,000 ಕೊಟ್ಟು LED ಟಿವಿ ತಂದೇವ ನಿನ್ ಗಂಡ. ಹ್ಞೂ ಕಣೆ ಲಕ್ಷ್ಮಕ್ಕ, ಎಲ್ಲದಕ್ಕೂ ಪಡ್ಕೊಂಬಂದಿರ್ಬೇಕು. ನಿನ್ ಗಂಡನು ಐದಾನೆ. ಅಲ್ಲ ಟಿವಿ ತರೋದಿರ್ಲಿ, ಎಂದಾದ್ರೂ ಒಂದ್ ಜಾಕೆಟ್ ಬಟ್ಟೆನಾದ್ರೂ ತಂದ್ಕೊಟ್ಟೇವನ ನಿನ್ಗೆ? ನನ್ ಗಂಡನು ತಂದ್ಕೊಡ್ತಾನೆ, ಸುಮ್ನೀರೇ ಸಾಕಮ್ಮ. ನನ್ ಗಂಡ ಏನು ಯಾತು ತಂದ್ಕೊಟ್ಟಿಲ್ಲ ಅಂತ ಏನು ಹೇಳಕ್ ಬರ್ಬೇಡ. ನಾನೇನ್ ಕೇಳಿದ್ರು ತಂದ್ಕೊಟ್ಟೆ ಕೊಡ್ತಾನೆ. ಹೌದೌದು, ತಂದ್ಕೊಡ್ತಾನೆ. ಬದ್ನೆಕಾಯಿ ಯಾತು ತಂದ್ಕೊಡಲ್ಲ. ನೋಡೋಣ ಅದಿಲ್ಲಿ ನನ್ನಂಗೆ LED ಟಿವಿ ತರಿಸ್ಕೊಳಮ್ಮ. 25,000 ರೂಪಾಯಿದ ಸಾಕು. ನಿರ್ಭಾಗ್ಯ, ಓಹೋ ಮೇರಿ ಬೇಡವೆ, ನಿನ್ ಗಂಡ 25,000 ರೂಪಾಯಿ ಕೊಟ್ಟು ಟಿವಿ ಕೊಡ್ತೇನೆ ಅಂತಾನ. ನನ್ ಗಂಡಂತಾಗೆ ನಾನು ಕೊಡಿಸ್ಕೊಂತೀನಿ. ಯಾಕೆ ಕೊಡ್ಸಲ್ಲ? ನಾನ್ ಕೇಳಿದೆ, ಕೊಡಿಸ್ತಾನ ನನ್ ಗಂಡ. ಏನು ಚಾಲೆಂಜ್ ಮಾಡ್ತೀಯಾ? ಹೌದು ಲಕ್ಷ್ಮೀ ಹಾಕ, ನಿಂದು ಮನ್ಸು ಮಾಡಿದ್ರೆ 25,000 ರೂಪಾಯಿ ಟಿವಿ ಯಾವ ಲೆಕ್ಕ? 50,000 ರೂಪಾಯಿ ಟಿವಿನೇ ಕೊಡಿಸ್ಕೊಂತೀರಾ ಅಲ್ವಾ? ಬಾನು ಸುಮ್ಮನೆ ನಿಂತ್ಕ, ಕಾಮಿಡಿ ಮಾಡಕ್ಕೂ ಒಂದಿಟ್ಟು ಅಕ್ಕಿ ಇಟ್ಟಿರ್ಬೇಕು. ಅಕ್ಕಿ ಇಟ್ಟು ಇದೇನೇ ಭಾಗ್ಯ ಹಿಂಗೆ ಹೇಳ್ತಾ ಇದ್ಯಾ? ಕಾಮಿಡಿ ಮಾಡಕ್ ಅಕ್ಕಿ ಇಟ್ಟು ಹಾಕಬೇಕು? ರತ್ನಮ್ಮ, ಅಕ್ಕಿ ಇಟ್ಟಂದ್ರೆ ಅದು ತಿಂಬ ಅಕ್ಕಿ ಇಟ್ಟಲ್ಲ. ಇಂಗ್ಲಿಷ್ನಾಗ ಹೇಳ್ತಾರಲ್ಲ, ಇತಿಮತಿ ಇರ್ಬೇಕು ಅಂತ ಅನ್ನೋದಕ್ಕೆ ಇಂಗ್ಲಿಷ್ನಾಗೆ ಹಂಗೆ ಅಂಬೋದು. ಓ ಅದಾ? ಅಯ್ಯೋ ಭಾಗ್ಯಮ್ಮ, ಅದು ಅಕ್ಕಿ ಇಟ್ಟಲ್ಲ, ಲಿಮಿಟ್. ಭಾಗ್ಯಮ್ಮ
ನನ್ನ ಗಂಡ ಒಟ್ನಲ್ಲಿ ಟಿವಿ ತಂದು ಕೊಟ್ಟೆ ತಾನೆ. ಲಕ್ಷ್ಮಕ್ಕನ್ ಗಂಡ ತಂದು ಕೊಡ್ಲಿ ನೋಡೋಣ. ಅವಳು ಗಂಡನ್ ತಗೆ ತರಿಸ್ಕೊಂಡ್ಬಿಡ್ಲಿ ಇಂತ ಟಿವಿನ. ಏ ನಿರ್ಭಾಗ್ಯ, ಓಹೋ ನಿನ್ ಗಂಡ 25,000 ರೂಪಾಯಿ ಟಿವಿ ತಂದು ಕೊಟ್ಟೇನೆ ಅಂತ ಹೇಳಿ ಮೆರಿಬೇಡ್ವೆ ಜಾಸ್ತಿನ. ನೋಡ್ತಾ ಇರು, ನಿನ್ ಕಣ್ಣೆದ್ರಿಗೆ ನಾನು ನನ್ನ ಗಂಡನ ಹತ್ರ 50,000 ರೂಪಾಯಿ ಟಿವಿ ತರಿಸ್ಕೊಂಡ್ಲಿಲ್ಲ ಅಂತಂದ್ರೆ ಕೇಳು. ಅವಾಗ ಲಕ್ಷ್ಮಕ್ಕ ನಿನ್ ಗಂಡ ತೊತ್ತಾನ 50,000 ರೂಪಾಯಿ ಟಿವಿ. ಏನ್ ಕಾಮಿಡಿ ಮಾಡ್ತಾ ಇದ್ದೇನೆ? 50 ರೂಪಾಯಿ ಎಗ್ ರೈಸ್ ತಂದು ಕೊಡಕ್ಕೆ ಒದ್ದಾಡ್ತಾ ನಿನ್ ಗಂಡ, ಅಂತದ್ರಾಗೆ 50,000 ರೂಪಾಯಿ ಟಿವಿ. ಕನ್ಸಷ್ಟೇ. ಈಗಲೇ ಹೋಗ ನಡೀರಿ. ಏ ಸಾಕಮ್ಮ, ಭಾಗ್ಯಮ್ಮ ಬರ್ರಿ. ನನ್ನ ಗಂಡ 50,000 ರೂಪಾಯಿ ಟಿವಿ ತತ್ತೀನಿ ಅಂತ ಒಪ್ಕೊಂಡ ಇದ್ರೆ ಕೇಳು. ಬಾ ಹೋಗೋಣ ಈಗ್ಲೇ. ನೀವು ಹೋಗ್ರಮ್ಮ, ನಾನೇನು ಬರಲ್ಲ. ಹೋಗ್ರಿ, ನನಗೆ ಕೆಲಸ ಐತಿ. ನಾನು ಬಂದು ಅಲ್ಲಿ ಓಟ ತಾತು ಮಾಡ್ತಕ್ ಹೋಗ್ತೀನಿ ನಾನು. ಅಯ್ಯಪ್ಪ, ಏನಪ್ಪ ಇದು ಗ್ಯಾಂಗ್ ಕಟ್ಕೊಂಬಂದ್ಬಿಟ್ಲು ನನ್ನ ಹೆಂಡತಿ. ನನಗೇನೋ ಗ್ರಾಚಾರ ಕಾದೈತೆ ಅನ್ಸುತ್ತೆ. ರೀ, ಭಾಗ್ಯಮ್ಮನ ಗಂಡ 25,000 ರೂಪಾಯಿ ಟಿವಿ ತಂದೇವನಂತೆ ನೋಡಕ್ಕೆ. ನೀವು 50,000 ರೂಪಾಯಿ ಟಿವಿ ತರಬೇಕು. ತತ್ತೀರೋ ಇಲ್ವೋ ಹೇಳ್ರಿ. ಅಷ್ಟೇನೆ. ಅಯ್ಯೋ ಅಲ್ಲ, 50,000 ರೂಪಾಯಿ ಅಂದ ತಕ್ಷಣ ಆ ಗಂಡಿಗೆ ಪೀಜ್ ಹೋಗ್ಯವೆ. ಅಲ್ಲೋಡು ಹೆಂಗ್ ಬಾಯಿ ತರ್ಕೊಂಡು ನಿಂತೇವನಿ. ಇನ್ನು 50,000 ರೂಪಾಯಿ ಟಿವಿ ತಂದು ಕೊಡ್ತಾನ. ಅಯ್ಯಪ್ಪ, ಏನೋ 50,000 ರೂಪಾಯಿ ಟಿವಿನ? ಬರೀ 50,000 ಅಷ್ಟೇನೆ. ಅದಕ್ಕೆ ಯಾಕೆ ಹಂಗೆ ಬಾಯಿ ಬಿಡ್ತೀರಾ? ಬಾಯಿ ಮುಚ್ಕೊಳ್ರಿ, ಸೊಳ್ಳೆ ಎಲ್ಲ ಒಳಕ್ ಹೋಗ್ತವೆ. ಲೇ ಚಿನ್ನ, ನಿನಗೆ 50,000 ರೂಪಾಯಿ ಟಿವಿ ಏನು 1 ಲಕ್ಷ ರೂಪಾಯಿದೆ ತತ್ತಿದೆ ಇಷ್ಟೊತ್ತಿಗೆ. ಆದ್ರೇನು ಅಲ್ವೇ, ಮನೆಯಾಗೆ ನಿನ್ನಂತ ಸುಂದರವಾಗಿ ಬ್ಯೂಟಿಫುಲ್ ಆಗಿರೋ ಹೆಂಡತಿ ಇರ್ಬೇಕಾದ್ರೆ ಟಿವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಬೇಕಾ? ಅದಕ್ಕೆ ನಾನು ಟಿವಿ ತಂದಿಲ್ಲ. ಆ ಭಾಗ್ಯಮ್ಮ ಅಂತೂ ಚೆನ್ನಾಗಿಲ್ಲ ನೋಡಕ್ಕೆ. ಕನ್ನಡಕ ಹಾಕ್ಕೊಂಡು ಮುದುಕಿ ಥರ ಕಾಣ್ತೈತಿ. ಅದಕ್ಕೆ ಅವಳ ಗಂಡ ಟಿವಿ ನೋಡಬೇಕು ಅಂತೇಳಿ ಹೊಸ ಟಿವಿ ತಂದೇವನಿ. ನೀನಿಷ್ಟು ಚೆನ್ನಾಗಿರ್ಬೇಕಾದ್ರೆ ಟಿವಿ ಎಲ್ಲ ಯಾಕೆ ಹೇಳು ನಮಗೆ? ನೀನೇ ಸಾಕು ನನಗೆ. ಹೌದೇನ್ರಿ? ನಾನು ಅಷ್ಟು ಸುಂದರವಾಗಿದ್ದೀನ? ನಿಜನಾ? ಹೌದು ಚಿನ್ನ, ನಿನ್ನಷ್ಟು ಬ್ಯೂಟಿಫುಲ್ ಆಗಿ ಯಾರು ಇಲ್ಲ. ಹೊಟ್ಟೆ ಹುರ್ಕಂತಾರೆ ಎಲ್ಲ ಹೆಂಗಸ್ರು. ಅದಕ್ಕೆ ನಿನ್ನ ನೋಡೋದು ಬಿಟ್ಟು, ಇಷ್ಟು ಸುಂದರವಾಗಿರೋ ಹೆಂಡತಿ ನೋಡೋದು ಬಿಟ್ಟು ಟಿವಿ ನೋಡೋಕ್ಕಾಗುತ್ತಾ ನಾನು? ಟಿವಿ ನೋಡೋಕೆ ಮನಸ್ಸು ಬರುತ್ತಾ? ಸುಮ್ಮನೆ ಯಾಕೆ ವೇಸ್ಟ್ 50,000 ರೂಪಾಯಿ? ಅದಕ್ಕೆ ನಾನು ಟಿವಿ ತಂದಿಲ್ಲ. ಹೌದೇನ್ರಿ? ನಾನು ಅಷ್ಟು ಸುಂದರವಾಗಿದ್ದೀನ? ಅಯ್ಯಯ್ಯೋ, ಈ ವಿಷಯ ನನಗೆ ಗೊತ್ತಿರ್ಲಿಲ್ವಲ್ರಿ. ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಗ್ತೈತೆ. ಹಂಗಾದ್ರೆ ನಮ್ಮೂರಾಗ ನನ್ನಷ್ಟು ಸುಂದರವಾಗಿ ಯಾರು ಇಲ್ಲ ಅಲ್ವಾ? ಅಯ್ಯೋ ಭಾಗಿಂದ ಹಕ್ಕ, ನೋಡಿದ್ರ ಈ ಲಕ್ಷ್ಮಿಂದ ಹಕ್ಕದ ಗಂಡ ಸೀನಣ್ಣ ಯಾವ ತರ ಹೈ ಸಿಕ್ಬಿಟ್ರು. ಲಕ್ಷ್ಮಿಂದ ಹಕ್ಕ ತಲೆ ಮೇಲೆ ಪೈಸಾದ್ರೂ ಇಕ್ಲಿ, ಏನಾದ್ರೂ ಇಕ್ಲಿ, ಆದ್ರೆ ಅವನ್ ಬಚಾವಾಗಕ್ಕೆ ನನ್ನ ಮುದುಕಿ ಅಂದ್ಬಿಟ್ನಲ್ಲ ಅವಯ್ಯ. ನೋಡ್ದೇನೆ ಬಾನು, ನಾನ್ ಮುದುಕಿ ತರ ಇದ್ದೀನಂತೆ. ಅದಕ್ಕೆ ನನ್ನ ಗಂಡ ಟಿವಿ ನೋಡಕ್ ಟಿವಿ ತಂದಿಕ್ಕವನಂತೆ. ಓಹೋ, ಇವಳು ಸುಂದ್ರಿ ಅಂತೆ, ಅದಕ್ಕೆ ಟಿವಿ ತಂದಿಲ್ವಂತೆ ಇವಯ್ಯ. ಆಕಾಶದಿಂದ ಧರೆಗಿಳಿದ ರಂಭೆ, ಆಕಾಶದಿಂದ ಧರೆಗಿಳಿದ ರಂಭೆ, ಇವಳೇ ಇವಳೇ ಚಂದನದ ಗೊಂಬೆ, ಇವಳೇ ಇವಳೇ ಚಂದನದ ಗೊಂಬೆ, ಚೆಲುವಾದ ಗೊಂಬೆ, ಚಂದನದ ಗೊಂಬೆ, ಚಂದನದ ಗೊಂಬೆ. ಅಯ್ಯೋ ರೀ, ಹಂಗೆಲ್ಲ ಹಾಡು ಹೇಳಿ ನನ್ನ ಹೊಗಳು ಬೇಡ್ರಿ ಕಂಡ್ರಿ, ನನಗೆ ನಾಚಿಕೆ ಆಗುತ್ತೆ. ಅಯ್ಯೋ ಚಿನ್ನ, ನಿನ್ನ ಹೊಗಳದು ಇನ್ಯಾರನ್ನ ಹೊಗಳಲಿ ಹೇಳು? ಆ ಭಾಗ್ಯಮ್ಮ ಚೆನ್ನಾಗಿಲ್ಲ ಅಲ್ವಾ? ಅವನಿಗೆ ಹೊಗಳಕ್ಕೂ ಆಗಲ್ಲ, ನೋಡಕ್ಕೂ ಆಗಲ್ಲ ಅವಳ ಮಕ್ಕನ. ಅದಕ್ಕೆ ಟಿವಿ ತಂದು ನೋಡ್ಕೊಂತಾನೆ. ಕಣ್ಣೆರಡು ಕಮಲಗಳಂತೆ, ಮುಂಗುರುಳು ದುಂಬಿಯ ಹಾಗೆ, ನಾಸಿಕವು ಸಂಪಿಗೆಯಂತೆ, ನೀ ನಗಲು ಹೂ ಬಿರಿದಂತೆ, ನಾಸಿಕವು ಸಂಪಿಗೆಯಂತೆ, ನೀ ನಗಲು ಹೂ ಬಿರಿದಂತೆ, ಓ ಪ್ರಿಯತಮೇ ಸೋತೆನು ಸೋತೆ ನಾನು. ಅರಿ ಹಂಗೆಲ್ಲ ಹೊಗಳಬೇಡಿ. ಈಗ ಏನಾದ್ರೂ ಸ್ವೀಟ್ ಮಾಡೋಣ ಅನ್ನಿಸ್ತೈತಿ. ಏನ್ ಮಾಡೋಣ ರೀ ನಿಮ್ಗೋಸ್ಕರನ? ಇಂಥ ಮುದ್ದಾದ ಸ್ವೀಟ್ ಆದ ಹೆಂಡತಿ ಇರ್ಬೇಕಾದ್ರೆ ಬೇರೆ ಸಿಹಿ ಯಾಕೆ ಚಿನ್ನ? ನೀನೇನ ನಿಮ್ಮ ಮೈಸೂರು ಪಾಕು, ನೀನೇ ಗುಲಾಬ್ ಜಾಮೂನು. ಅಯ್ಯೋ ಹೋಗ್ರಿ, ಏನಾದ್ರೂ ಹೇಳ್ರಿ, ಏನ್ ಮಾಡೋಣ ಅಂತನ. ಜಾಮೂನ್ ಮಾಡ್ಲಾ? ಸರಿ ಆಯ್ತು, ನಿನಗೆ ಏನಿಷ್ಟನೋ ಅದನ್ನೇ ಮಾಡು. ಜಾಮೂನ್ ಪ್ಯಾಕೆಟ್ ತರಲ್ಲ ನಾನು? ಹ್ಞೂ ತರೋಗ್ರಿ, ಹೋಗಿ 2 ತಗೊಂಬನ್ನಿ. 2 4 ತಗೊಂಬರ್ತೀನಿ. ಒಂದು 500 ರೂಪಾಯಿ ದುಡ್ಡು ಕೊಡಿಲಿ.